ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದ ಹೊರವಲಯದಲ್ಲಿ ದೊಡ್ಡ ಕೆರೆಗೆ 3 ವರ್ಷಗಳಿಗೊಂದೇ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಈ ಭಾಗದ ರೈತರ ಜೀವನ ಹಸನಾಗಿಸಲು ಕೆರೆ ತುಂಬಿಸುವ ಯೋಜನೆಯಲ್ಲಿ ಪೈಪ್ಲೈನ್ ಮಾಡಿ ಕಾಟಾಚಾರಕ್ಕೆ ಉದ್ಘಾಟನೆ ಮಾಡಿ ಇಲ್ಲಿಯ ತನಕ ರೈತರ ಜಮೀನಿಗೆ ನೀರು ಹರಿಸದೆ ರೈತರ ಕಣ್ಣಿಗೆ ಮಣ್ಣು ಎರಚಿದ ಜಿಲ್ಲಾಡಳಿತದ ವಿರುದ್ಧ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಗರಂ ಆಗಿದ್ದಾರೆ. ಬಡ ರೈತರ ಮನವಿಗೆ ತಕ್ಷಣ ಸ್ಪಂದಿಸಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ದಿಢೀರ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ ನಂತರ ದಿಢೀರ್ ಸ್ಥಳದಲ್ಲೇ ಖಾಲಿ ಕೆರೆಯಲ್ಲಿ ಕುಳಿತು ರೈತರ ಸಮ್ಮುಖದಲ್ಲಿ ಪ್ರತಿಭಟನೆ ಮಾಡಿ ಮಾತನಾಡಿದರು. ಇಲ್ಲಿವರೆಗೆ ಮುಂಗಾರು ಮಳೆ ಸರಿಯಾಗಿ ಆಗದ ಕಾರಣ ರೈತರು ನೀರಾವರಿಯನ್ನ ಮಾಡದೆ ಕೈಕಟ್ಟಿ ಕುಳಿತಿರುವುದು ಜಿಲ್ಲಾಡಳಿತಕ್ಕೆ ಕಣ್ಣಿಗೆ ಕಾರಣರಾಗಿರುವುದು ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಇದಲ್ಲದೆ ಮಹಾರಾಷ್ಟ್ರದಲ್ಲಿ ಮಳೆ ಹೆಚ್ಚಾಗಿ ಬೀಳ್ತಾ ಇರೋದ್ರಿಂದ ಭೀಮಾ ನದಿಗೆ ಹರಿದು ಬಂದ 50,000 ಕ್ಯೂಸೆಕ್ ನೀರು ಹರಿದು ತೆಲಂಗಾಣ ರಾಜ್ಯಕ್ಕೆ ಪಾಲಾಗ್ತಾ ಇದೆ. ಅದನ್ನ ಗಮನಿಸಿದ ಜಿಲ್ಲಾಡಳಿತ ಗುರುಸುಡಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಸುಮಾರು 35 ಕೆರೆಗಳಿಗೆ 3 ದಿನಗಳಿಂದ ನಿರಂತರವಾಗಿ ನೀರು ಹರಿಸಲಾಗ್ತಾ ಇದ್ದು, ಆದರೆ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ವಿವಿಧ ಹಳ್ಳಿಗಳ ಮಾರ್ಗದಿಂದ ಯಾದಗಿರಿ ದೊಡ್ಡ ಕೆರೆಗೆ ಕೋಟಿಗಟ್ಟಲೆ ಖರ್ಚು ಮಾಡಿ ಪೈಪ್ಲೈನ್ ಮಾಡಿದ್ರೂ ಕೂಡ ಹನಿ ನೀರು ಕಾಣದೆ ಕೆರೆ ಕೆಳ ಭಾಗದಲ್ಲಿ ಇರುವ ರೈತರು ತಮ್ಮ ಗದ್ದೆಗಳಲ್ಲಿ ಒಳಬೇಸಾಯ ಮಾಡಲು ಮುಂದಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಜಿಲ್ಲಾಡಳಿತದ ದಿವ್ಯ ನಿರ್ಲಕ್ಷ್ಯವೇ ಇದಕ್ಕೆ ನೇರ ಕಾರಣ ಅಂತ ಪ್ರಶ್ನೆ ಮಾಡಿದ್ದಾರೆ. ಭೀಮಾ ನದಿ ಅಪಾರ ಪ್ರಮಾಣದಲ್ಲಿ ಹೊಕ್ಕಿ ಹರಿತಾ ಇರುವ ನೀರನ್ನ ಯಾದಗಿರಿ ಕೆರೆ ಸೇರಿ ಎಲ್ಲಾ ಕೆರೆಗಳಿಗೆ ತುರ್ತಾಗಿ ಹಗಲು ರಾತ್ರಿ ನಿರಂತರವಾಗಿ ನೀರು ತುಂಬಿಸುತ್ತಿದ್ರೆ ಮುಂದಿನ ಒಂದು ದಿನ ಜಾನುವಾರುಗಳಿಗೆ ಕುಡಿಯುವ ನೀರು ರೈತರ ಜಮೀನಿನಲ್ಲಿ ಭತ್ತ ಸೇರಿ ವಿವಿಧ ಬೆಳೆಗಳನ್ನ ಬೆಳೆಯಲು ಸಾಧ್ಯವಾಗುವುದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದಕ್ಕಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೆರೆಗಳಿಗೆ ಭೇಟಿ ಕೊಟ್ಟು ಪರಿಶೀಲಿಸಿ ಕೆರೆಗೆ ಅನುಗುಣವಾಗಿ ನೀರು ತುಂಬಿಸುವುದರಿಂದ ಸುತ್ತಮುತ್ತಲಿನ ಜಮೀನಿನ ರೈತರಿಗೆ ಕೊಳವೆ ಬಾವಿಗೆ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ. ಒಂದು ಜಾನುವಾರುಗಳಿಗೆ ಕುಡಿಯುವ ನೀರಿನ ಜೊತೆಗೆ ಬಡ ರೈತರ ಜಮೀನಿನಲ್ಲಿ ತರಕಾರಿ ಸೇರಿ ವಿವಿಧ ಬೆಳೆಗಳನ್ನ ಬೆಳೆಯಲು ಸಾಧ್ಯವಾಗುತ್ತೆ ಎಂದು ಸಲಹೆ ಕೊಟ್ಟಿದ್ದಾರೆ. ಈ ಕೆರೆಯಲ್ಲಿ ಸುಮಾರು ಈಗ ಒಂದೂವರೆ ತಿಂಗಳಿಂದ ನೀರಿಲ್ಲ ಸರ್. ಎಲ್ಲ ರೈತರಿಗೆ ಸಮಸ್ಯೆಗಳು ಭಾಳ ಆಗ್ಯಾವ. 1.5 ತಿಂಗಳಿಂದ ಬೀಜ ಚೆಲ್ಲಿಕೆಸಿಂದ ಸಸಿ ಮಡಿಗಳು 45 ದಿನದ ಸಸಿಗಳಿದ್ದಾವೆ ರೀ. ಈಗ ನೀರು ಕೆರೆಗೆ ಬಿಡಲಿಲ್ಲ ಸರ್ಕಾರ ಅಂತಂದ್ರೆ ಎಲ್ಲ ರೈತರು ಭಾಳ ನಿರಾಶೆಗೊಂಡು ಭತ್ತ ಹಾಕೋದು ಕ್ಯಾನ್ಸಲ್ ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರಕ್ಕೆ ಒಂದು ಆದೇಶ ವಿನಂತಿ ಏನಂತಂದ್ರೆ ಅರ್ಜೆಂಟಾಗಿ ನೀರು ಭೀಮಾ ನದಿಯಲ್ಲಿ ವೇಸ್ಟಾಗಿ ಹರಿತಾ ಇದೆ. ಸರ್ಕಾರ ಏನಾದ ಈ ಕಡೆ ಇಚ್ಛೆ ತೊಗೊಂಡು ನೀರು ತುಂಬಿಸೋ ಯೋಜನೆ ಮಾಡಬೇಕಂತ ಕಳಕಳಿಯಿಂದ ಕೇಳ್ತೀವಿ. ನಿಮ್ಮ ಹೆಸರು? ಶಾಣಗೌಡ ಮಾಲಿಪಾಡಿ ಕರ್ರಿ. ಅದು ಇವಾಗ ಏನಂದರೆ ಬೀಜ ಚೆಲ್ಲಿ 45 ದಿವಸ ಆಯ್ತು ರೀ. ಇವಾಗ ಬೀಜ ಹಚ್ಬೇಕ್ರಿ, ನೀರಿಲ್ಲ. ನಮ್ಮ ಕೆರೆಗೆ ಒಣಗಿಬಿಟ್ಟದ, ಫುಲ್ಲು ಹೊಳಿ ಹೊಂಟದ. 4 ದಿನ 5 ದಿನ ಐತೆ ರೀ. ಅವು ನೀರು ಏನಂದರೆ ಇವಾಗ ಹೊಂಟದ ಅಂತ ಕೇಳಕತ್ತೀವಿ ಎಲ್ಲ ಅಧಿಕಾರಿಗಳಿಗೆ. ನಾವು ಯಾದಗಿರಿಲಿಂದ ಈಗ ದೊಡ್ಡ ಕೆರೆ, ಈಗ ಅದು ನೀರು ಬಿಡ್ಬೇಕು, ತುಂಬಿಸಿದ್ರೆ ಭಾಳ ಪುಣ್ಯ ಬರ್ತದೆ ರೀ ಎಲ್ಲರಿಗೆ. ಇದು ನಮ್ಮ ದೊಡ್ಡ ಕೆರೆ ರೀ. ನೀರು ಬರ್ತಾವ, ಮಳೆ ಬರ್ತಂತಂದು ನಾವು ಬೀಜ ಚೆಲ್ಲಿವಿ. ಇದು ಮಳೆ ಬರಲಿಲ್ಲ, ಮಳೆ ಕೈಕೊಳ್ಳಕತ್ತದ. ಇದು ಪೈಪ್ಲೈನ್ ಮಾಡ್ಯಾರ್ರಿ, ನೀರು ಬರ್ತಾವಂತ ದಾರಿ ನೋಡಕತ್ತೀವಿ, ನೀರು ಬಿಡವಲ್ಲ ರೀ ಪೈಪ್ಲೈನ್ನವ್ರು ಭೀ ನಮ್ಗೆ. ಅದಕ್ಕಾಗಿ ಈಗ ಅವ್ರನ್ನ ಕರೆಸಿವ್ರಿ, ಮತ್ತು ನೀರು ಬಿಡೋ ವ್ಯವಸ್ಥೆ ಮಾಡ್ಬೇಕ್ರಿ. ಸಾಲ ಸಮದ ಮಾಡಿ ಈಗ ಮಂದಿ ಬೈಲಿ ಬೀಜ ತೊಗೊಂಬಂದು ಮಸಾಲೆ ತಂದು ಬೀಜ ಹಾಕಿವಿ. ಈಗ ನಮಗೆ ಪರಿಹಾರ ಇಲ್ಲ. ಈಗ ಹೆಂಗೆ ಮಾಡಮ್ಮ? ಇಲ್ಲ ಬೆಂಗಳೂರು ಬಾಂಬೆ ಇವಾಗ ದುಡಿಯಬೇಕು, ನಾವು ಸಾಲ ಕಟ್ಬೇಕು, ಮತ್ತು ಕೊಟ್ಟರು ಸುಮ್ಮನೆ ಬಿಡೋದಲ್ಲ ನಮ್ಮನ್ನು. ಅದಕ್ಕಾಗಿ ಬೇಡಿಕೆ ಕೈತೀವಿ ರೀ ಎಲ್ಲರಿಗೆ. ಈಗ ನಿಮ್ಮ ಇದ್ರಲೇಸಿ ನಮ್ಗೆ ಯಾವುದನ್ನು ಸ್ವಲ್ಪ ಸಹಾಯ ಮಾಡಿರಿ. 350, 60, 70 ಎಕರೆ ಕೆರೆ ಅದ. ಒಂದು 350 ಎಕರೆ ಗದ್ದೆ ಅದ. ಅದ್ರಾಗ ಸ್ವಲ್ಪ ಹೋಗ್ಯದ ಅಂದ್ರೆ ಇನ್ನೂ 70 ಗದ್ದೆ ಅದ. ಅಷ್ಟು ಜನಕ್ಕೆ ಬೀಜ ಚೆಲ್ಲಿವಿ. ಈಗ ನೋಡಿದ್ರೆ ನೀರಿಲ್ಲ ಕೆರೆಯಾಗ. ಆದಷ್ಟು ನಮ್ಗೆ ಏನಾರು ಮಾಡಿದ್ರೆ ನಾವು ಬದುಕ್ತೀವಿ, ಇಲ್ಲಾಂದ್ರೆ ಭಾಳ ದೊಡ್ಡ ಅವಾಂತರದಾಗ ಮುಳುಗಂಥ ಪರಿಸ್ಥಿತಿ ಅದ. ಬೆಂಗಳೂರು ಬಂಬೈಗೆ ಹೋಗ್ಬೇಕಾಗ್ತದೆ ಗೂಳೆ ಕಟ್ಕೊಂಡು. ಇಷ್ಟು ಮ್ಯಾಗ ನೀವು ತಿಳಿದು ನಮ್ಗೆ ಏನಾರು ಮಾಡಿದ್ರೆ ಪರಿಹಾರ ಚಲೋ ಆಗ್ತದೆ. ಮುದ್ನಾಳ್ ಉಮೇಶ್ ಅವ್ರಿಗೆ ದಯವಿಟ್ಟು ಇದು ಮಾಡ್ಬೇಕು. ನಮ್ಗೆ ಏನಪ್ಪ ಅಂತಂದ್ರೆ ಕೆರೆಗೆ ನೀರು ಬರ್ತಾವಂತೇಳಿ ನಾವು ಬೀಜ ಚೆಲ್ಲಿವಿ ರೀ. ಈಗ ನೋಡಿದ್ರೆ ಪೈಪ್ಲೈನ್ ಮಾಡ್ಯಾರ, ಪೈಪ್ಲೈನಿಗೆ ನೀರು ಬರ್ತಾಯಿಲ್ಲ. ಒಂದು 4-6 ಅಧಿಕಾರಿಗಳು ಬಂದರು, ನೋಡಿದ್ರು, ನೀರು ಬರೋದಿಲ್ಲ ಅಂದ್ರು ಕೂಡ ಹೋದ ವರ್ಷ ಬಂದರು, ನೋಡಿದ್ರು, ಹೋದರು. ಈ ವರ್ಷ ಇದ್ರೆ ಬೀಜ ಚೆಲ್ಲಿವ್ರಿ, ಎಲ್ಲ ರೈತರು ಬೀಜ ಚೆಲ್ಲಿವಿ. ಇಲ್ಲಿ ನೋಡಿದ್ರೆ ನೀರಿಲ್ಲ. ನಾವು ಕೇಳೋಕೆ ಹೋದ್ರೆ ಒಳ್ಯಾಗ ನೀರಿಲ್ಲ ಅಂತಾರೆ. ಬೇರೆ ರಾಜ್ಯಕ್ಕೆ ನೀರು ಹೊಂಟವ, 3 ದಿನದಿಂದ ಫುಲ್ ತುಂಬಿ ಹೊಂಟವ. ನಮಗೆ ಸ್ವಲ್ಪ ಆದಷ್ಟು ನೀರು ಬಿಟ್ರೆ ಅಂದ್ರೆ ನಾವೇನೋ ಬೆಳೆ ಪರಿಹಾರ ಮಾಡ್ಕೊಂತೀವಿ. ಇಲ್ಲಕ್ಕಪ್ಪ ಅಂದ್ರೆ ಬರ್ತಕ್ಕಂಥ ಹೈದ್ರಾಬಾದ್ಲಿಂದ ಹೋಗ್ತಾ ರೋಡಿಗೆ ನಾವು ಪ್ರತಿಭಟನೆ ಮಾಡಿ ಬಂದ್ ಮಾಡ್ತೀವಿ. ಎಲ್ಲರೂ ಬಂದು ಅದು DC ಆಫೀಸ್ಗೆ ಬಂದು ಕೂಡುವಂಥ ಪರಿಸ್ಥಿತಿ ಬರ್ತದೆ. ಆದಷ್ಟು ದಯವಿಟ್ಟು ನಮಗೆ ನೀರು ಕೊಟ್ಟು ಪುಣ್ಯ ಕಟ್ಕೋಬೇಕು. ಇಲ್ಲ ಅಂದ್ರೆ ನಾವು ಬೆಂಗಳೂರು ಬಾಂಬೆ ಹೋಗೋ ಪರಿಸ್ಥಿತಿ ಬರ್ತದೆ. ಈಗಾಗಲೇ ಬೀಜ ಚೆಲ್ಲಿವಿ, ಅದು ಲಾಸ್ ಆಗ್ಲಕ್ಕತ್ತದ. ಇನ್ನೊಂದು ತಿಂಗಳದ ಒಳಗಡೆ ಆಗಿ ನಮ್ಗೆ ಅರ್ಜೆಂಟ್ ನೀರು ಬಂದು ನಮ್ಮ ಕೆರೆ ತುಂಬಿರ ನಾವು ಬದುಕ್ತೀವಿ. ಇಲ್ಲಾಂದ್ರೆ ಬೇರೆ ಊರಿಗೆ ಹೋಗಿ ಪರಿಹಾರ ಮಾಡ್ಬೇಕಾಗ್ತದ. ಇದು ಭಾಳ ದೊಡ್ಡ ಇದಾಗ್ತದ. ಎಲ್ಲರೂ ತಿಳಿದ ಕೇಸ್ ಏನೋ ನಮ್ಗೆ
ಉಪಯೋಗ ಮಾಡಿಕೊಡ್ಬೇಕು. ಯಾದಗಿರಿ ನಗರದಲ್ಲಿ ಇರ್ತಕ್ಕಂಥ ಇದು ದೊಡ್ಡ ಕೆರೆ, ಸುಮಾರು 450 ಎಕರೆಗಿಂತ ಹೆಚ್ಚಿಗಿರ್ತಕ್ಕಂಥದ್ದು. ಈ ಕೆರೆ ಕೆಳಭಾಗದಲ್ಲಿ ರೈತರು ಸುಮಾರು 370-80 ಎಕರೆಗಿಂತ ಹೆಚ್ಚಿಗೆ ಜನ ಏನದಂದ್ರೆ ಭತ್ತ ಬೆಳಿತಾ ಅಲ್ಲಿಂದ ತಿರುಗಿ ಮೊದಲಿಂದ ಭತ್ತ ಬೆಳ್ಕೊಂತ ಬಂದಾರ. ಆದರೂ ಕೂಡ ಸರ್ಕಾರ ಏನದಂದ್ರೆ ಹೆಚ್ಚಿನ ಮಳೆ ಬರಲಾರ ಸಂದರ್ಭದಲ್ಲಿ ಆಗಲಿ ಮತ್ತು ಹೆಚ್ಚಿನ ಬೆಳೆ ಬೆಳೆಯಕ್ಕೆ ಅನುಕೂಲ ಆಗಲ್ಲ ಅಂತೇಳಿ ಕೇಸಿ ಸನ್ನತಿಯಿಂದ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಲಿಂದ ಇಲ್ಲಿಗೆ ಪೈಪ್ಲೈನ್ ಮಾಡ್ಕೊಂಡು ನೀರು ಸರಬರಾಜು ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಒಂದು ದಿವಸ ಅದ್ರನ್ನ ಚಾಲು ಮಾಡಿಬಿಟ್ಟು ಆದ್ಮೇಲೆ ಇಲ್ಲಿವರೆಗೆ ಅದ್ರನ್ನ ತಿರುಗಿ ನೋಡಿಲ್ಲ. ಇವತ್ತು ಭತ್ತ ಇವರು ಮಳೆ ನಂಬಿಕೆ ಹೆಚ್ಚಿರು. ಈ ಸರ್ ಮುಂಗಾರು ಮಳೆ ಆಗದ ಕಾರಣ ಕೆರೆಯಲ್ಲಿ ಇಷ್ಟು ನೀರಾವಂತಂದ್ರೂ ಕೂಡ ಇದು ಒಂಥರ ಒಂದೇ ಗಂಗಳ ಇದ್ದಂಗೆ ಅದ, ಒಳಗಡೆ ಟಿಪ್ತಿಲ್ಲ. ಹಂಗಾಗಿ ನೀರು ಮೇಲೆ ಇವ್ದಕ್ಕಿಂತ ನೀರು ಬಿಟ್ರಂದ್ರೆ ಇದು 4 ದಿವಸ 5 ದಿವಸ ಒಂದು ವಾರದಾಗ ನೀರು ಖಾಲಿ ಆಗ್ತದೆ. ಮುಂದೆ ಭತ್ತಕ್ಕೆ ಭಾಳ ತೊಂದರೆ ಆಗ್ತಂತಕ್ಕಂಥ ಇವತ್ತಾಗ ಭೀಮಾ ನದಿಲಿಂದ ನೀರು ಬಿಡ್ಲಿಕ್ಕೆ ಹೋದಾಗ ನೀರಿಲ್ಲ ಅಂತಕ್ಕಂಥದ್ದು ಸುಬುತ್ ಹೇಳ್ತಕ್ಕಂಥ ಕೆಲಸ ಮಾಡಿದರು. ಆದರೆ 3-4 ದಿವಸದಿಂದ ಮಹಾರಾಷ್ಟ್ರದಾಗ ಹೆಚ್ಚಿಗೆ ಮಳೆ ಆಗಿರೋದ್ರಿಂದ ಸುಮಾರು 50,000 ಕ್ಯೂಸೆಸ್ ನೀರು ಭೀಮಾ ನದಿ ತುಂಬಿ ಹರಿತಾ ಇದೆ. ಈ ನೀರು ಕೆಳಗಡೆ ಸೋರಿಕೆ ಹಾಕಿಸಿ ಬೇರೆ ತೆಲಂಗಾಣಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆ ಅದ. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಆ ನೀರನ್ನು ಬಳಕೆ ಮಾಡ್ಕೊಂಡು ಕೆರೆ ತುಂಬತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಈ ಭಾಗದ ರೈತರು ಯಾವಾಗಲೂ ಬಡತನ ಆಗಲ್ಲ, 2 ಬೆಳೆ ಆರಾಮ್ಸಲ್ಲಿ ಬೆಳ್ಕೋಬೋದು. ಉದಾಹರಣೆ ಗುರುಮಟ್ಕಲ್ಲಿರ್ತಕ್ಕಂಥ ಜಾಕ್ವಾಲ್ನಿಂದ ಸುಮಾರು 35 ಕೆರೆಗಳಿಗೆ ನೀರು 3 ದಿವಸದಿಂದ ಓಡ್ತಾ ಇದೆ ಮಷಿನ್. ಇಲ್ಲಿ ಯಾಕೆ ಚಾಲೂ ಮಾಡಿಲ್ಲ, ಮತ್ತು ನಾವೆಲ್ಲಿದ್ದೀವಿ ಅಂತಕ್ಕಂಥದ್ದು ಪ್ರಶ್ನೆ ಕಾಡ್ತದ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಈ ಸನ್ನತಿಲಿಂದ ಬರ್ತಕ್ಕಂಥ ಪೈಪ್ಲೈನ್ ಮುಖಾಂತರ ಈ ಕೆರೆ ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕು. ಅಂದಾಗ ಮಾತ್ರ ಭತ್ತ ಬೆಳಕಂತಾರೆ. ಕೆಳಗಿರ್ತಕ್ಕಂಥ ಮಳೆ ನಂಬಿ ಈ ಕೆರೆ ನಂಬಿ ಭತ್ತ ಬೆಳೀತಕ್ಕಂಥ ರೈತರಿಗೆ ಏನಾದರೂ ತೊಂದರೆ ಆಯಿತು, ಅವ್ರಿಗೇನಾದ್ರು ಬೆಳೆ ನಾಶ ಆಯಿತು ಅಂದರೆ ನಾವು ಸುಮ್ಮನೆ ಕೊಡಲ್ಲ. ಎಲ್ಲ ರೈತರು ಸೇರಿಕೇಸಿ ಹೈದ್ರಾಬಾದ್ಗೆ ಹೋಗ್ತಕ್ಕಂಥ ಯಾದಗಿರಿಲಿಂದ ಹೈದ್ರಾಬಾದ್ಗೆ ಹೋಗ್ತಕ್ಕಂಥ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಹೋರಾಟದ ಎಚ್ಚರಿಕೆ ನೀಡ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ಶರಣಗೌಡ, ಭೀಮಶಂಕರ, ಮಹಮ್ಮದ್ ಹಸನ್, ದೇವಪ್ಪ, ನಿಂಗಪ್ಪ, ಸಿದ್ದಪ್ಪ, ಮಲ್ಲಪ್ಪ, ಸೂರಪ್ಪ, ಮಹದೇವಪ್ಪ, ಮಹಂತೇಶ್, ಹನುಮಂತ, ಭೀಮರಾಯ್, ಸುಧಾಕರ್, ಮಲ್ಕಪ್ಪ, ಸಾಬಣ್ಣ, ಮಲ್ಲಣ್ಣಗೌಡ, ಕೃಷ್ಣ, ಮರಣ್ಣ, ಶಿವಕುಮಾರ್, ಮಹೇಶ್, ಸುರೇಶ್, ಮಾರ್ತಂಡಪ್ಪ, ಮರೇಪ, ಸದ್ದಾಂ ಸೇರಿ ಅನೇಕ ರೈತರು, ಯುವಕರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.